ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಫೇಲ್ ಆದ ವಿದ್ಯಾರ್ಥಿನಿಯ ಅಂಕಪಟ್ಟಿಯನ್ನು ಅಕ್ರಮವಾಗಿ ಮುದ್ರಿಸಿ ಪಾಸು ಮಾಡಲು ಭಾರೀ ಭ್ರಷ್ಟಾಚಾರ ನಡೆದಿದ್ದು, ಇದರ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಭೀಮಾರ್ಮಿಯ ಗೌರವಾಧ್ಯಕ್ಷ ರಾಜ್ಕುಮಾರ್ ಎಸ್ ಗಗನ್ಮುಡಿ ಹಾಗೂ ಜಿಲ್ಲಾಧ್ಯಕ್ಷ ಸೂರ್ಯಕಾಂತ್ ಎಸ್ ಜಿಡ್ಗ ಕಿಡಿಕಾರಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಈ ಹಿಂದೆ ಕರ್ನಾಟಕ ಕಲಾ ಮತ್ತು ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀದರ್ನ BSc ಪ್ರಥಮ ಸೆಮಿಸ್ಟರ್ನ ಅಶ್ವಿನಿ ಶರಣಪ್ಪ ಎಂಬ ಫೇಲ್ ಆದ ವಿದ್ಯಾರ್ಥಿನಿಯ ಅಂಕಪಟ್ಟಿಯನ್ನು ಅಕ್ರಮವಾಗಿ ಮುದ್ರಿಸಿ ಪಾಸು ಮಾಡಲು ಭಾರೀ ಭ್ರಷ್ಟಾಚಾರ ಕಾರಣೀಭೂತರಾದ ಪರೀಕ್ಷೆ ಪ್ರೋಗ್ರಾಮರ್, ಗಣಕಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿದ್ದರಾಮ್ ಪಾಟೀಲ್ ಕಂಪ್ಯೂಟರ್ ಪ್ರೋಗ್ರಾಮರ್ ಹಾಗೂ ಸೈಯದ್ ಯೂಸುಫ್ ಖಾದ್ರಿ ಡಾಟಾ ಎಂಟ್ರಿ ಆಪರೇಟರ್ ಇವರುಗಳ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರಗಳು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನೆಂದರೆ, ಈಗಾಗಲೇ ಸೋದರ ಹೇಳಿದಂತೆ ವಿಶ್ವವಿದ್ಯಾಲಯದ 2022ರಲ್ಲಿ ಏನು ಗುಲ್ಬರ್ಗ ವ್ಯಾಪ್ತಿಗೆ ಬರ್ತಕ್ಕಂಥ ಬೀದರ್ ಜಿಲ್ಲೆ ಕರ್ನಾಟಕ ಕಾಲೇಜಿನಲ್ಲಿ BSc ಪ್ರಥಮ ಸೆಮಿಸ್ಟರ್ ಓದ್ತಕ್ಕಂಥ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿಗೆ 6 ಅಂಕಗಳು 0 ಅಂಕ, ಟೋಟಲಿ 0 ಅಂಕಗಳಿವೆ. ಟೋಟಲಿ ಮಾರ್ಕ್ಸ್ ಲಿಸ್ಟ್ನಲ್ಲಿ 0 ಅಂಕಗಳಿವೆ. ಇವರು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಕೇಳೋದು ಅವ್ರಿಗೆ ಹೇಳ್ತಾರೆ ಬೈ ಮಿಸ್ಟೇಕಾಗಿ 6 ಅಂಕಗಳು ಬಿದ್ದಂತ. 6 ಅಂಕಗಳು ಬಿದ್ದು ಮುಂದೆ EX ಅಂತ ಬಂದಿದೆ ಅಂಕಪಟ್ಟಿಯಲ್ಲಿ ಮತ್ತು ಅಂತರ್ಜಾಲದಲ್ಲಿ. ಹಾಗಾಗಿ ಆ ವಿದ್ಯಾರ್ಥಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಹೋಗಿರ್ತದೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಹೋದ ತದನಂತರ ಆ ವಿದ್ಯಾರ್ಥಿ ಗೊತ್ತಾಗುತ್ತದೆ, ನಾನು ಈ 6 ಮಾರ್ಕ್ಸ್ ಬಿದ್ದಾಗ ನನಗೆ EX ಅಂತ ಬಂದ, ಅದು ಏನಾದರೂ ತೊಂದರೆ ಆಗಿರ್ಬೋದು, ತಾಂತ್ರಿಕ ತೊಂದರೆ ಆಗಿರ್ಬೋದು ಅಂತ ಹೇಳಿ ವಿದ್ಯಾರ್ಥಿ ಮರು ವಿಶ್ವವಿದ್ಯಾಲಯ ಪ್ರಾಂಶುಪಾಲರ ಮೂಲಕ ಒಂದು ಅರ್ಜಿ ಕೊಡ್ತಾಳೆ. ಅದು ಕಾಲೇಜ್ ಲೆಟರ್ ಹೆಡ್ ಮೇಲೆ ಆದಮೇಲೆ ನಂತರ ಪರಿಶೀಲನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಅವರು ಕೇಸ್ ವರ್ಕರ್ ಆಯಿತು ಮತ್ತು ಅವರ ಆಫೀಸ್ ಸೂಪ್ರೆಂಟ್ ಆಯಿತು, ಸ್ಪೆಷಲ್ ಆಫೀಸರ್ ಆಯಿತು, ಕ್ಲಸ್ಟರ್ ಮೂಲಕ ಅದು ನೋಟಾಗಿ ಒಂದು ನೋಟ್ ಹಾಕ್ತಾರೆ. ನೋಟ್ನ ಮುಖಾಂತರ ಅದು ಪರೀಕ್ಷೆ ವಿಭಾಗ ಇದು ಕಂಪ್ಯೂಟರ್ ವಿಭಾಗಕ್ಕೆ ಹೋಗ್ತದೆ, ಕಂಪ್ಯೂಟರ್ ಶಾಖೆನಲ್ಲಿ ನೋಡಿದಾಗ ಆ ವಿದ್ಯಾರ್ಥಿ ಒರಿಜಿನಲ್ ಮಾರ್ಕ್ಸ್ ಲಿಸ್ಟ್ ನೋಡಿದಾಗ ಗೊತ್ತಾಗ್ತದ ಇಲ್ಲಿ 0 ಅಂಕಗಳು ಬಿದ್ದಾವೆ. ಮತ್ತು ಪುನಃ 0 ಅಂಕಗಳು ಬಿದ್ದಕ್ಕಂಥ ಮಾರ್ಕ್ಸ್ ಕಾರ್ಡನ್ನು ಮುದ್ರಣ ಮಾಡಿ ವಿದ್ಯಾರ್ಥಿ ಕಳಿಸ್ತಾ ಇರ್ತಾರೆ. ತದನಂತರ ವಿದ್ಯಾರ್ಥಿ ಯಾವುದೋ ಕಾಲೇಜಿನಲ್ಲಿ ಒಂದು MA ಮಾಡ್ಬೇಕಂತ ಹೇಳಿ ಪ್ರವೇಶ ಪಡೆದಾಳ. ಹೀಗಾಗಂತ ಒಬ್ಬ ಸಿಂಡಿಕೇಟ್ ಸದಸ್ಯರಂತ ಶ್ರೀ ರಾಘವೇಂದ್ರ ಭೈರಪ್ಪನವರು ವಿಶ್ವವಿದ್ಯಾಲಯದ ಅಧಿಕಾರಿಗಳ ಮೇಲೆ ಪ್ರೆಷರ್ ಮಾಡಿ ಇರಲಿಲ್ಲ, ಈ ವಿದ್ಯಾರ್ಥಿಗೆ ನಾವು ಮಾತು ಕೊಟ್ಟಿದ್ದೆವು, ವಿದ್ಯಾರ್ಥಿ ಬೇರೆ ಕಡೆ ನಾವು ನೆಂಟೆಸನ್ ಮಾಡಿದ್ದೆವು, MA ಮಾಡಿ ಅಡ್ಮಿಷನ್ ಅಂತ ಹೇಳಿದೆವು ಅಂತ ಹೇಳಿಕೆ ಆಗಿನ ಕುಲಸಚಿವರಾದಂಥ ಶ್ರೀಮತಿ ಮೇಧಾವಿನಿ ಕಟ್ಟಿ ಅವ್ರ ಮೇಲೆ ಪ್ರೆಷರ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ಸರ್ ಅದು ಹೀಗಿದೆ ಅಂತ ಹೇಳ್ತಾರೆ. ಇಲ್ಲ ಮಾನ್ಯ ಕುಲಪತಿಗಳಿಗೆ ನಾನು ಹೇಳಿದ್ದೀನಿ ಹಂಗೆ ಅಂತೇಳಿ ರಿಟರ್ನ್ ಅದೆಲ್ಲ ಮುಗಿದು ಹೋದ್ಮೇಲೆ ನಂತರ ಮತ್ತೆ ಕಡತ ಮಂಡಿಸ್ತಿರ್ತಾರೆ. ಕಡತ ಮಂಡಿಸೋ ಸಂದರ್ಭದಲ್ಲಿ ಹೊರಗುತ್ತಿ ನೌಕರಾದಂಥ ಅಶೋಕ್ ದೊಡ್ಡಮನಿಯವರು ಇರ್ತಾರೆ, ಕೇಶವರ್ಕರ್ ಅವ್ರಂತಾರೆ ಇಲ್ಲ ಸರ್ ಈಗ ವಾಸ್ತವ ಹೀಗಿದೆ, ಹೀಗದ, ಇದು ಹುಡುಗಿ ಫೇಲ್ ಆಗೋದ, 0 ಮಾರ್ಕ್ಸ್ ಬಿದ್ದಾವೆ, ನಾನು ಮಾಡಲ್ಲ ಅಂತ. ಅವರು ಯಾವತ್ತಿನ ದಿವಸ ರಜೆ ಇರ್ತಾರೆ, ಅವತ್ತಿನ ದಿವಸ ರಜಾ ಇದ್ದ ಸಮಯದಲ್ಲಿ ಆ ಒಂದು ಫೈಲನ್ನು ಕಡತವನ್ನು ಮಂಡಿಸಿ ಇದು ಕೇಸ್ ವರ್ಕರಿಂದ ಸೂಪ್ರೆಂಟ್ ನೇರವಾಗಿ ಬರೀತಾರೆ. ಇದಕ್ಕೇನಾದರೂ ಸಂಬಂಧಪಟ್ಟ ಪರಿಶೀಲನೆ ಹೇಳಿದ್ರೆ ಗಣಕಯಂತ್ರದಿಂದ ನಾವು ಅಭಿಪ್ರಾಯ ಪಡಿಬೋದು. ಎಲ್ಲ ಕುಲಸಚಿವರು ಇದು ಕೇಸ್ ವರ್ಕರ ಮತ್ತು ಆಫೀಸ್ ಸೂಪ್ರೆಂಟ ಮತ್ತು ಮೇಡಮ್ ಅವರು ಕುಲಸಚಿವರು ಬರೀತಾರೆ ನಿಯಮಾನುಸಾರ ಇದು ಪರಿಶೀಲನೆ ಮಾಡಿರಿ ಅಂತೇಳಿ. ಆದರೆ ಆ ಕಂಪ್ಯೂಟರ್ ಶಾಖೆ ಸಿದ್ದರಾಮ್ ಪಾಟೀಲ್ ಅವರು ಅದಕ್ಕೆ ಒಂದು ಸರ್ತಿ 0 ಮಾರ್ಕ್ಸ್ 32 ನಂಬರ್ ಹಾಕಿರ್ತಾರೆ. ಇನ್ನವರಿತನ ಅವ್ರು ಯಾವುದೇ ಹಿಂಬಾರ ಕೊಟ್ಟಿಲ್ಲ, ಏನಿಲ್ಲ. ಈಗಲೂ ತಾವು ಖುದ್ದಾಗ ಹೋಗಿ ಪರಿಶೀಲನೆ ಮಾಡಿದ್ರು ನಾವು ಒರಿಜಿನಲ್ ಮಾರ್ಕ್ಸ್ ನೋಡ್ರಿ 0 ಅಂಕಗಳೇ ಅವ. ಅದಕ್ಕಿನ್ನವರಿತನ ಈಗ ಹಲವಾರು ಸಂಘಟನೆ, ವಿವಿಧ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಸುಮಾರು 7-8 ಸಂಘಟನೆಗಳು ಕೊಟ್ಟರೆ ಅವ್ರಿಗೆ ಒಂದೇ ಒಂದು ಹಿಂಬಾರ ಕೊಟ್ಟಿಲ್ಲ. ಈಗ ಕೇಳ್ತಾ ಇದ್ರೆ ಅವ್ರಿಗೆ ಕಡೆ ಫೋನ್ ಮಾಡಿಸೋದು ಗಣ್ಯ ವ್ಯಕ್ತಿಗಳ ಕಡೆದಲ್ಲಿ, ಇಲ್ಲ ಅದು ಬಿಡ್ರಿ, ಅದು ನಮ್ಮವ್ರು ಯಾರು ನಮ್ಮವ್ರು ಸರ್ ಇಲ್ಲ ಅಕ್ರಮ ನಡೆದ ನಮ್ಮವ್ರು ಆತಾರೆ. ಪ್ರತಿ ಒಂದು ವಿಶ್ವವಿದ್ಯಾಲಯದ ಈಗ ಆ 2022 ಆಚೆ ಕಡೆ ಯಾರು IMRs ಕೊಟ್ಟಿಲ್ಲ, IMRs ಹಾಕ್ಬೇಡ ಅಂತ ಒಂದು ನಿಯಮವನ್ನು ಪಾಲನೆ ಮಾಡ್ಕೊಂಡಾರೆ. ಮತ್ತು ಆ ನಿಯಮವನ್ನು ಯಾರು ಕೊಡ್ತಾರೆ ಪ್ರೆಷರ್ ಮಾಡ್ಕೊತಾರೆ, ಅವ್ರು ಕೆಲ ವಿದ್ಯಾರ್ಥಿಗಳು IMRsನೂ ಹಾಕಿರ್ತಾರೆ, ಪ್ರಾಕ್ಟಿಕಲ್ ನಂಬರ್ ಫಾಸ್ಟ್ ಮಾಡಿರ್ತಾರೆ. ಈಗ ಯಾರು ಬಡ ವಿದ್ಯಾರ್ಥಿಗಳು ಕೇಳಿದ್ರೆ ಇಲ್ಲ ರೀ ಅದು ಬರಲ್ಲ, ಹಂಗದ ಹಿಂಗದ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಸಂಬಂಧಪಟ್ಟ ಕೇಸರ್ಕರ ಮೇಲೆ ಸಂಬಂಧಪಟ್ಟ ಯಾರು ಇದು ಅಕ್ರಮ ಎಸಗಿದ್ದಾರೆ ಅವ್ರ ಮೇಲೆ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಆಗಬೇಕು ಮತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಪತ್ರಿಕೆ ಮೂಲಕ. CBSE ಸರ್, ನಾನು CBSE ಸರ್. ಆ ಟೋಟಲ್ ಒಂದು ಪೇಪರ್ದಾಗ ಒಂದು ಪ್ಯಾಕೆಟ್ ಇರ್ತದೆ ಸರ್, ಪ್ಯಾಕೆಟದ 20 ಪೇಪರ್ ಇರ್ತದೆ ಸರ್. 29ನೇ ಪೇಪರ್ ಇರ್ತದೆ ಸರ್. ವ್ಯಾಲ್ಯೂಯೇಷನ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಡನ್ ಆಗ್ಯದ ಸರ್, ಎಲ್ಲ ಆಗ್ಯದ. ಈ ಮಾರ್ಕ್ಸ್ ಲಿಸ್ಟ್ ಸರ್, ಇದ್ರ ಮಾರ್ಕ್ಸ್ ಲಿಸ್ಟ್ ಅವ್ರು ಒರಿಜಿನಲ್ ಮಾರ್ಕ್ಸ್ ಲಿಸ್ಟ್ ತಾವು ಹೋಗಿ ಪರಿಶೀಲನೆ ಮಾಡ್ಬೋದು. ಸೀರಿಯಲ್ ನಂಬರ್ 90 ಸರ್, ಇಲ್ಲಿ 32 ಹಾಕಿದ್ದಾರೆ ಸರ್. 32 ಹಾಕ್ಮೇಲೆ ಇಲ್ಲ ಸರ್, ಇಂಟರ್ನೆಟ್ ಬಿಡ್ತಾರಲ್ಲ ಸರ್ ಲಿಸ್ಟ್, ಆದರೆ 6 ಬಿದ್ದಾವೆ ಸರ್. 6 ಬಿದ್ದು EX ಅಂತದ ಸರ್.
EX ಅಂತ ಮೇಲೆ ಮುಂದೇನು ಮಾಡ್ತಾರೆ ಸರ್, ವಿದ್ಯಾರ್ಥಿ ಮಾರ್ಕ್ಸ್ ಕಾರ್ಡ್ ಹೋಗಿರ್ತದೆ ಸರ್, ಇದು ಕಾಲೇಜ್ ಪ್ರಿಂಟಾಗಿ ಮಾರ್ಕ್ಸ್ ಕಾರ್ಡ್ ಭೀ ಹೋಗಿರ್ತದೆ ಸರ್. ಮಾರ್ಕ್ಸ್ ಕಾರ್ಡ್ ಹೋದ ನಂತರ ಏನಾಗಿರ್ತದೆ ಸರ್, ವಿದ್ಯಾರ್ಥಿ ಒಂದು ಲೆಟರ್ ಕೊಡ್ತಾವೆ ಸರ್. ಲೆಟರ್ ಏನು ಮಾಡ್ತಾರೆ, ಪ್ರಿನ್ಸಿಪಾಲ್ ಮುಖಾಂತರ ಲೆಟರ್ ಕೊಡ್ತಾರೆ ಸರ್. ಅವರು ವಿಶ್ವವಿದ್ಯಾಲಯಕ್ಕಿಲ್ಲ ಹಿಂಗೆ 6 ಇದ್ದಾವೆ ಸರ್. ಇಲ್ಲ 6 ಸರ್, 6 ಒಳಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ 6 ಸರ್. ಇದೇನು ಆನ್ಲೈನ್ ಮಾರ್ಕ್ಸ್ ಕಾರ್ಡ್ ಇದ್ದು ಅದ್ರಾಗ 6 ಸರ್. ಹಾಗಾಗಿ ಏನು ಮಾಡ್ತಾರೆ, ಈ ಲೆಟರ್ ಕೊಟ್ಟಿರ್ತಾರೆ ಸರ್. ಹಿಂಗಾಗಿ ವಿಶ್ವವಿದ್ಯಾಲಯದ ಸ್ವಲ್ಪ ತೊಂದರೆ ಆಗಿರುತ್ತೆ, EX ಅಂತ ಬಿದ್ದು 6 ಮಾರ್ಕ್ಸ್ ಬಿದ್ದು ಸರಿಪಡಿಸ್ಬಿಟ್ಟಿರ್ತಾರೆ. ಸರಿಪಡಿಸಿ ವಿಶ್ವವಿದ್ಯಾಲಯ ಏನು ಮಾಡ್ತಾರೆ, ಮತ್ತೊಂದು ಮಾರ್ಕ್ಸ್ ಮಾಡ್ತಿರ್ತಾರೆ. ಯಾವ GT ಏನದ ಅದು ಮಾರ್ಕ್ಸ್ ಲಿಸ್ಟ್ ಪ್ರಕಾರ 0 ಮಾರ್ಕ್ಸ್ ಹಾಕಿ ಕಳಿಸಿರ್ತಾರೆ ಸರ್. 0 ಮಾರ್ಕ್ಸ್ ಹಾಕಿಸಿ ಮತ್ತು ಕಾಲೇಜ್ ಕಳಿಸ್ತಿರ್ತಾರೆ. 0 ಮಾರ್ಕ್ಸ್ ಅದು ತಮ್ಮ ಕೊಡ್ತೀನಿ ಸರ್. ಇದು 0 ಮಾರ್ಕ್ಸ್ ಆದಮೇಲೆ ಇಲ್ಲಿ ಕ್ಲೋಸ್ ಆಗುತ್ತೆ ಸರ್. ಇಲ್ಲಿಗೆ ಇದೇನೋ ವಿದ್ಯಾರ್ಥಿ ಮನವಿ ಪತ್ರ ಕ್ಲೋಸ್ ಆದ ಆಯ್ತಮ್ಮ, ನೀವು ಮಾರ್ಕ್ಸ್ ಲಿಸ್ಟ್ ಪ್ರಕಾರ 0 ಮಾರ್ಕ್ಸ್ ಇದು ಇಷ್ಟೇ ಕ್ಲೋಸ್ ಆಗಬೇಕು. ತದನಂತರ ಏನು ಮಾಡ್ತಾರೆ ಸರ್, ಗೌರವಿತ ಸಿಂಡಿಕೇಟ್ ಸದಸ್ಯರವರ ಆದೇಶ ಮೇರೆಗೆ, ಮೌಖಿಕ ಆದೇಶದ ಮೇರೆಗೆ, ಯಾವುದೋ ಲೆಟರ್ ಕೊಟ್ಟಿಲ್ಲ, ಅವ್ರ ಆದೇಶ ಮೇರೆಗೆ ಫೈಲ್ ಪುಟಪ್ ಆಗ್ತದೆ ಸರ್. ಒಂದು ಫೇಲ್ ಆದ ವಿದ್ಯಾರ್ಥಿ ಪಾಸ್ ಮಾಡಬೇಕು, ಅಕ್ರಮವಾಗಿ ಮಾಡಬೇಕು ಅಂತ ಹೇಳಿ ಫೈಲ್ ಪುಟಪ್ ಮಾಡ್ತಾರೆ ಸರ್. ಫೈಲ್ನಾಗ ನಿಖರವಾಗಿ ಬರೀತಾರೆ ಸರ್. ಅದು ಸಂಬಂಧಪಟ್ಟ ಕೇಸ್ ಹೊರಕಡ್ದು ಹ್ಯಾಂಡ್ ರೈಟಿಂಗ್ ಅಲ್ಲ ಸರ್, ಕೈ ಬರಲ್ಲ. ಇಲ್ಲೆಲ್ಲ ಹೇಳ್ತಾರೆ ಸರ್, ಅವರೆಲ್ಲ ಹೇಳ್ತಾರೆ, ಇವರೆಲ್ಲ ಬರೀದಿರ್ತಾರೆ. ಹಿಂಗೆ ಓದಿ ಹೇಳ್ರಿ ಯಾವ ಸರ್, ನೀವು ವಿದ್ಯಾರ್ಥಿ ಫೇಲ್ ಆಗಿರ್ಬೇಕು ಸರ್. ಆ್ಯಕ್ಚುಲಿ ಮಾರ್ಕ್ಸ್ ಲಿಸ್ಟ್ ಪಾಸ್ ಆಗಿದೆ ಸರ್, ಆಲ್ರೆಡಿ ಪಾಸ್ ಆಗಿದೆ ಸರ್. ಇವತ್ತು ತಾವು ವ್ಯಾಲ್ಯೂಯೇಷನ್ ಮಾಡಿದ್ರಿ ಸರ್. ವ್ಯಾಲ್ಯೂಯೇಷನ್ ಮಾಡಿ 0 ಮಾರ್ಕ್ಸ್ ಹಾಕಿ ಕೊಟ್ಟಿದ್ದೀರಿ. ಈ 32 ಮಾರ್ಕ್ಸ್ ಮಾಡಬೇಕಾದ್ರೆ ರಿವ್ಯಾಲ್ಯೂಷನ್ ಹಾಕಿರ್ಬೇಕು ವಿದ್ಯಾರ್ಥಿ. ಮಿನಿಮಮ್ ರಿವ್ಯಾಲ್ಯೂಷನ್ ಹಾಕಬೇಕಾದ್ರೆ ಮಿನಿಮಮ್ 12 ಮಾರ್ಕ್ಸ್ ಬೇಕಂತ ರೂಲ್ ಅದ ಸರ್ UGC ಸರ್.